ನಮ್ಮ ಬೆಂಗಳೂರಿಗೆ ಮತ್ತೆ ಸ್ವಾಗತ. ಸಿಲಿಕಾನ್ ಸಿಟಿಯ ಹೃದಯ ಭಾಗ ಅಂದ್ರೆ ಮೆಜೆಸ್ಟಿಕ್. ಇಲ್ಲಿ ನಿತ್ಯ ಸಾವಿರಾರು ಮಂದಿ ಓಡಾಡ್ತಾರೆ. ಇವರಿಗೆಲ್ಲ ಪ್ರಯೋಜನ ಆಗಲಿ ಅಂತಾನೆ ಅಂಡರ್ ಪಾಸ್ ನಿರ್ಮಾಣ ಮಾಡಲಾಗಿದೆ. ಆದರೆ ಇದು ವ್ಯಾಪಾರಿಗಳ ನೆಚ್ಚಿನ ತಾಣ ಆಗ್ಬಿಟ್ಟಿದೆ. ಸಾಲು ಸಾಲಾಗಿ ಕುಳಿತು ವ್ಯಾಪಾರ ಮಾಡ್ತಿರೋದನ್ನ ನೋಡ್ತಿದ್ರೆ ಇದು ಶಿವಾಜಿನಗರವೋ ಅಥವಾ ಮಲ್ಲೇಶ್ವರಂ ಮಾರ್ಕೆಟ್ ಏನೋ ಅನ್ಸೋದಂತೂ ಖಂಡಿತ. ಆದ್ರೆ ಹೀಗೆ ಜನಜಂಗುಳಿ ನಡುವೆ ವ್ಯಾಪಾರ ಮಾಡ್ತಿರೋದು ಮೆಜೆಸ್ಟಿಕ್ ಅಂಡರ್ ಪಾಸ್ ಒಳಗೆ. ಬಿಎಂಟಿಸಿ ಹಾಗೂ ರೈಲ್ವೆ ಪ್ರಯಾಣಿಕರ ಅನುಕೂಲಕ್ಕಾಗಿ ಅಂಡರ್ ಪಾಸ್ ಮಾಡಲಾಗಿದೆ. ಆದ್ರೆ ಈ ಅಂಡರ್ ಪಾಸ್ ಒಳಗೆ ವ್ಯಾಪಾರ ಮಾಡೋರೇ ಹೆಚ್ಚಾಗಿದ್ದು ಪ್ರಯಾಣಿಕರಿಗೆ ಸಿಕ್ಕಾಪಟ್ಟೆ ತೊಂದರೆಯಾಗ್ತಿದೆ. ನಿಜವಾಗ್ಲೂ ಇವಾಗ ನಾನು ಅಂಡರ್ ಪಾಸಲ್ಲಿ ಬರೋದಕ್ಕೆ 5 ನಿಮಿಷ ತಗೊಂಡೆ. ಅಲ್ಲಿ ಅಂಗಡಿಯವ್ರದ್ದು ಭಾರಿ ದಾಂಧಲೆಗಳು, ಸೈಡ್ಗೂ ಹೋಗಲ್ಲ ಮಾಡಲ್ಲ. ಗೌರ್ಮೆಂಟ್ನವ್ರು ಅದರಲ್ಲಿ ಎಲ್ಲರೂ ಶಾಮೀಲಾಗಿದ್ದಾರೆ. ತುಂಬ ಗಬ್ಬೋಗಿದೆ. ಅಲ್ಲಿ ಎಲ್ಲ ಅವ್ರದ್ದೇ ರಾಜ್ಯ. ಅಲ್ಲಿ ಇದು ದುಡ್ಡು ತೆಗಿಯೋದಕ್ಕೂ ಬರ್ತಾರೆ, ಕಳ್ತನ ಮಾಡಲಿಕ್ಕೂ ಬರ್ತಾರೆ, ಸೈಜ್ ಕ್ಯಾಶ್ ಮಾಡೋಕ್ಕೂ ಬರ್ತಾ ಇದ್ದಾರೆ. ಇದರಿಂದ ಯಾರೂ ತಗೊಳ್ತಾ ಇಲ್ಲ. ಪೊಲೀಸ್ನವರು ಸುಮ್ಮನೆ ಇದ್ದಾರೆ. ಇಲ್ಲಿ ಅಂಗಡಿ ಹಾಕೋದಕ್ಕೆ ಯಾರ ಅನುಮತಿಯೂ ಬೇಕಾಗಿಲ್ವಂತೆ. ಬಿಬಿಎಂಪಿ ಅಧಿಕಾರಿಗಳು ವ್ಯಾಪಾರ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಅದಕ್ಕೆ ನಾವು ವ್ಯಾಪಾರ ಮಾಡ್ತೀವಿ ಅಂತಾರೆ ಇವರು. ಬಿಬಿಎಂಪಿ ನಿರ್ಮಾಣ ಮಾಡಿರೋ ಈ ಅಂಡರ್ ಪಾಸ್ನ ನಿರ್ವಹಣೆ ಇಲ್ಲದೆ ಗಬ್ಬೆದ್ದು ಹೋಗಿದೆ. ದಿನನಿತ್ಯ ಪಿಕ್ ಪಾಕೆಟ್ ಆಗ್ತಿದೆ. ಕಳ್ಳರ ಹಾವಳಿ ಜಾಸ್ತಿ ಆಗಿದೆ. ಇಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ ಅನ್ನೋದು ಸಾರ್ವಜನಿಕರ ಮಾತು. ಪಿಕ್ ಪಾಕೆಟ್ ಆಗ್ತಾ ಇದೆ. ಎಲ್ಲ ಮೋಸ ಮಾಡ್ತಾರೆ. 10 ರೂಪಾಯಿ ಭಾಳ ವಸ್ತು 100 ರೂಪಾಯಿ ಮಾಡ್ತಾರೆ. ಪ್ರತಿಯೊಂದು ಮೋಸ. ಎಷ್ಟು ಗಿಜಿ 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 ಅಂತ ಇದೆ. ಹೋಗಿ ಬರೋಕ್ಕೆ ತುಂಬ ತೊಂದರೆ ಅಲ್ಲಿ. ತುಂಬ ತೊಂದರೆ ಅಲ್ಲಿ. ಏನಪ್ಪ ಅಂದರೆ ಕಳ್ತನ ಮಾಡೋದು ಒಳ್ಳೆ ಜಾಗ ಅದು ಅಷ್ಟೇ. ಫಸ್ಟ್ ಕಳ್ತನ ಮಾಡೋದು ಒಳ್ಳೆ ಜಾಗ ಮಾತ್ರ ಅದು. ಮಾರ್ಕೆಟ್ ಸ್ವಚ್ಛತೆ ಬಗ್ಗೆ ಅಷ್ಟೊಂದು ಕೇರ್ ತಗೊಂಡಿರೋ ಬಿಬಿಎಂಪಿ ಅದ್ಯಾಕೋ ಗೊತ್ತಿಲ್ಲ ಸಾರ್ವಜನಿಕರ ಪ್ರಯೋಜನಕ್ಕಾಗಿಯೇ ಇರೋ ಅಂಡರ್ ಪಾಸ್ ಬಗ್ಗೆ ಕೇವಲವಾಗಿ ವರ್ತಿಸ್ತಾ ಇದೆ. ಇನ್ನಾದ್ರೂ ಇದಕ್ಕೆಲ್ಲ ಬ್ರೇಕ್ ಬೀಳುತ್ತಾ ಅನ್ನೋದನ್ನ ಕಾದು ನೋಡಬೇಕು. ಬೆಂಗಳೂರಿನಿಂದ ಕ್ಯಾಮ್ರಾಮನ್ ಯುಗಂಧರ್ ಜೊತೆ ಮಮತಾ ಮರ್ದಾಳ, ಸುವರ್ಣ ನ್ಯೂಸ್. ನಿಸರ್ಗದ ಕರೆಗೆ ಹೋಗೊಟ್ಟು ನೀವೇನಾದ್ರೂ ಬೆಂಗಳೂರಿನ ಸಾರ್ವಜನಿಕ ಶೌಚಾಲಯಕ್ಕೆ ಹೋದ್ರೆ ದೇವ್ರೇ ಗತಿ. ಅಲ್ಲಿ ನೀರು ಇರೋಲ್ಲ, ಸ್ವಚ್ಛತೆ ಎಂದು ಕೇಳಲೇಬೇಡಿ. ಎಲ್ಲಿ ನೋಡಿದ್ರು ಕಸದ ರಾಶಿ, ಗಬ್ಬು ವಾಸನೆ, ಅಲ್ಲೇ ಮೂತ್ರ ವಿಸರ್ಜನೆ ಮಾಡ್ತಿರೋ ಜನರು, ಈ ಕೊಚ್ಚೆ ನಡುವೆಯೇ ನಿಂತು ಬಸ್ಗಾಗಿ ಕಾಯ್ತಾ ಇರೋ ಪ್ರಯಾಣಿಕರು. ಇದು ಕಲಾಸಿಪಾಳ್ಯ ಬಸ್ ನಿಲ್ದಾಣದಲ್ಲಿ ನಿತ್ಯ ಕಂಡು ಬರೋ ದೃಶ್ಯ. ಇಲ್ಲಿ ಸಾರ್ವಜನಿಕ ಶೌಚಾಲಯಗಳಿಗೇನು ಬರವಿಲ್ಲ. ಆದ್ರೆ ಟಾಯ್ಲೆಟ್ಗಳಲ್ಲಿ ನೀರೇ ಇಲ್ಲ. ಆದ್ರೂ ಶೌಚಾಲಯದ ಸಿಬ್ಬಂದಿ ಸಾರ್ವಜನಿಕರಿಂದ ಹಣ ಸುಲಿಗೆ ಮಾಡೋದನ್ನ ಮಾತ್ರ ನಿಲ್ಲಿಸಿಲ್ಲ. ಪಬ್ಲಿಕ್ಗೆ ಮತ್ತು ಇಲ್ಲಿ ನಮ್ಮ ಡ್ರೈವರ್ ಕಂಡಕ್ಟರ್ಗೆ ಎಲ್ಲರಿಗೂ ತುಂಬ ತೊಂದರೆ ಸರ್. ಇಲ್ಲಿ ಟಾಯ್ಲೆಟ್ಗೆ ಹೋಗೋಕ್ಕಂತೂ ಒಂಚೂರು ಜಾಗನೇ ಇಲ್ಲ ಸರ್. ಇಲ್ಲಿ ಒಂದು ಯಾರ ಮಹಿಳೆಯರಿಗೆ ಅಲ್ಲಿ ಮತ್ತು ಇಲ್ಲಿ ಓಡಾಡೋ ಪಬ್ಲಿಕ್ಗೆ ಅಲ್ಲಿ ತುಂಬ ತೊಂದರೆ ಆಯ್ತಾ ಇದೆ. ಇಲ್ಲಿ ಯಾರು ಸುಮಾರು ಒಂದು 2 ವರ್ಷದಿಂದ ಇದೇ ಥರ ಇದೆ. ಇಲ್ಲಿ ಯಾರು ಗಮನ ಹರಿಸ್ತಾ ಇಲ್ಲ ಸರ್ ಈ ಟಾಯ್ಲೆಟ್ಗಂತೂ. ಇಲ್ಲಿ ಓಡಾಡೋಕ್ಕೂ ಜನ ಅಲ್ಲಿ ಬರಬೇಕಾದ್ರೆ ಎಲ್ಲ ಮೂಗು ಮುಚ್ಕೊ ಬರುವಂಥ ಪರಿಸ್ಥಿತಿ ಆಗಿದೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನಗರದಲ್ಲಿ ಈ ಟಾಯ್ಲೆಟ್ ನಿರ್ಮಿಸಲು ಹೊರಟಿರೋ ಬಿಬಿಎಂಪಿಗೆ ಈಗಿರೋ ಶೌಚಾಲಯಗಳ ದುಸ್ಥಿತಿ ಕಾಣ್ತಾ ಇಲ್ಲ. ಕೇವಲ ಕಲಾಸಿಪಾಳ್ಯ ಮಾತ್ರವಲ್ಲ, ಬೆಂಗಳೂರಿನ ಬಹುತೇಕ ಶೌಚಾಲಯಗಳಲ್ಲಿ ಇದೇ ಅವ್ಯವಸ್ಥೆ. ದುಡ್ಡು ಕೊಟ್ಟು ಹೋದ್ರೂ ಅಲ್ಲಿ ಮೂಗು ಮುಚ್ಚಿಕೊಂಡೇ ಕುಳಿತುಕೊಳ್ಬೇಕು. ಕೆಲವೆಡೆ ಅಂತೂ ಟಾಯ್ಲೆಟ್ಗಳೇ ಕಸದ ತೊಟ್ಟಿಗಳಂತಾಗ್ಬಿಟ್ಟಿವೆ. ಮಾರ್ಕೆಟ್ಗೆ ಫಸ್ಟ್ ಆಫ್ ಆಲು ಎಲ್ಲಂದ್ರೆ ಶೌಚಾಲಯ ಬೇಕು, ಕ್ಲೀನ್ ಇರೋಕ್ಕೆ ಫಸ್ಟ್ ಆಫ್ ಆಲ್ ಮುಖ್ಯ ಅದು. ಇನ್ನೊಂದು ತರಕಾರಿಗಳು ತ್ಯಾಜ್ಯ ಹಾಕೋಕ್ಕೆ ಅದೆಲ್ಲ ಸರ್ಕಾರ ಒಂದು ಸ್ವಲ್ಪ ಏನಾದರೂ ಬೇರೆ ಥರ ಏನಾದರೂ ಅದಕ್ಕೆ ವಿಲೇವಾರಿ ಮಾಡೋಕ್ಕ ಇಲ್ಲ ಏನಾದರೂ ಒಂದು ಇದು ಮಾಡಬೇಕು. ಮತ್ತು ಜನಗಳು ನಾವೇ ಎಲ್ಲಂದೆಲ್ಲ ಬಿಸಾಕ್ತೀವಿ ತಿಂದಿರೋದು ಅದೆಲ್ಲ. ಆ ಥರದ್ದು ಒಂದು ಡಸ್ಟ್ಬಿನ್ನು ಆ ಥರ ಚೆನ್ನಾಗಿ ಒಂದು ಮೇಂಟೆನೆನ್ಸ್ ಮಾಡೋಕ್ಕೆ ಏನಾದರೂ ಒಂದು ಸರ್ಕಾರ ಮಾಡಬೇಕಷ್ಟೇ. ಅದೇ ಕ್ಲೀನ್ ಇಲ್ಲ, ಇರೋದೇ ಒಂದು ಶೌಚಾಲಯ ಅನಿಸುತ್ತೆ ಈ ಕಡೆ. ಸ್ವಲ್ಪ ಆ ಕಡೆ ಒಂದು ಸ್ವಲ್ಪ ಡಿಸ್ಟೆನ್ಸಲ್ಲಿ ಒಂದು ಮಾಡಿಟ್ರೆ ಚೆನ್ನಾಗಿರೋದು ಶೌಚಾಲಯ. ಪಬ್ಲಿಕ್ ಬೇಕು ಮುಖ್ಯವಾಗಿ. ಶೌಚಾಲಯಗಳ ನಿರ್ವಹಣೆಯತ್ತ ಬಿಬಿಎಂಪಿ ಗಮನ ಹರಿಸಬೇಕಿದೆ. ಇಲ್ದಿದ್ರೆ ಸಾಂಕ್ರಾಮಿಕ ರೋಗಗಳ ಭೀತಿ ತಪ್ಪೋದಿಲ್ಲ. ಬೆಂಗಳೂರಿನಿಂದ ಕ್ಯಾಮ್ರಾಮನ್ ಸಬಾಸ್ಟಿನ್ ಜೊತೆ ನವೀನ್ ಪರದೇಶಿ, ಸುವರ್ಣ ನ್ಯೂಸ್. ನಮ್ಮ ಬೆಂಗಳೂರಿನಲ್ಲಿ ಮತ್ತೊಂದು ಬ್ರೇಕ್.